ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಏನು ಕಲ್ತ್ವಿ ಅಂದರೆ ಈ ಭೂಲೋಕದಲ್ಲಿ ಎಲ್ಲ ತರಹದ ಜೀವಿಗಳಿದ್ದಾರೆ. ಅಂದರೆ ಬೇರೆ ಬೇರೆ ಲೋಕಗಳಿಂದ ಈ ಲೋಕದಲ್ಲಿ ಮಾನವ ದೇಹದ ಶರೀರವನ್ನು ತೊಟ್ಟಿದ್ದಾರೆ. ಆದರೆ ಒಳಗಿರೋ ಜೀವಿ ಯಾವ ಜೀವಿ ಬೇಕಾದರೂ ಆಗಿರ್ಬೋದು. ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕೆ ಅಂದರೆ ನಾವೆಲ್ಲರೂ ಒಂದು ಸೇಮ್, ನಾವೆಲ್ಲರೂ ಮಾನವರು, ನಾವೆಲ್ಲರೂ ಒಂದೇ ಅಂತ ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ ಮೊದಲನೇದಾಗಿ ನಮಗೆ ಒಂದು ನಿರೀಕ್ಷೆ ಇರುತ್ತೆ, ಒಂದು ಎಕ್ಸ್ಪೆಕ್ಟೇಷನ್. ಎಲ್ಲರಿಂದ ಒಂದೇ ತರಹದ ಸ್ವಭಾವವನ್ನು ನಿರೀಕ್ಷೆ ಮಾಡ್ತೀವಿ, ಒಂದೇ ತರಹದ ವರ್ತನೆ, ಸೇಮ್ ಬಿಹೇವಿಯರ್ ಎಲ್ಲರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ನಮಗೆ ಅನುಭವಕ್ಕೆ ಬಂದಿರುತ್ತೆ ಎಲ್ಲರೂ ನಮ್ಮ ನಿರೀಕ್ಷೆಯಂತೆ ನಡ್ಕೊಳ್ಳಲ್ಲ. ನಮ್ಮ ನಿರೀಕ್ಷೆ ಅಂತ ಭಿನ್ನವಾಗಿ ಅವ್ರು ನಡ್ಕೋತಾರೆ. ಇನ್ನೊಂದೇನು ಅಂದರೆ ನಮಗೆ ಸೇಮ್ ಲೆವೆಲ್ ಆಫ್ ಕೋಡ್ ಆಫ್ ಕಾಂಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಈ ಥರ ಇದ್ದರೆ ಅವರು ಅದೇ ಥರ ನನ್ನ ಜೊತೆ ವರ್ತನೆ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ನಿರೀಕ್ಷೆ ಇರುತ್ತೆ. ನಾನು ಇವ್ರ ಜೊತೆ ಚೆನ್ನಾಗಿದ್ರೆ ಅವರೂ ನನ್ನ ಜೊತೆ ಚೆನ್ನಾಗೇ ಇರಬೇಕು ಅಂತ ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ವಾಸ್ತವದಲ್ಲಿ ಪ್ರಾಕ್ಟಿಕಲ್ ಲೈಫಲ್ಲಿ ಅದು ನಡೆಯಲ್ಲ. ನಾನು ಇನ್ನೊಬ್ಬರ ಜೊತೆ ಸರಿಯಾಗಿದ್ರೂ ಇನ್ನೊಬ್ಬರು ನನ್ನ ಜೊತೆ ಸರಿಗಿರಬೇಕು ಅಂತ ಆ ಥರ ನಡೆಯೋಕ್ಕೆ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಅವರು ಎದುರುತ್ರ ಕೊಡ್ಬೋದು, ಅಥವಾ ಬೈಬೋದು, ಅಥವಾ ಅಬ್ಯೂಸ್ ಮಾಡ್ಬೋದು, ಬೇರೆ ಏನು ಬೇಕಾದರೂ ಆಗ್ಬೋದು. ಸೊ ನನ್ನ ಅಪಾರ್ಥ ಮಾಡ್ಕೋಬೋದು, ಆ ಥರ ಬೇರೆ ಬೇರೆ ಥರ ಇರುತ್ತೆ. ಸೊ ಯಾತಕ್ಕೆ ಆ ಥರ ಆಗ್ತಾ ಇರುತ್ತೆ ಅಂದರೆ ನಾವೆಲ್ಲರೂ ಬೇರೆ ಇರೋ ಕಾರಣಕ್ಕೇನೆ, ನಮ್ಮ ಒಳಗಡೆ ಇರೋ ಬೀಯಿಂಗ್ನೆಸ್ ಬೇರೆ ಬೇರೆ ಇರೋ ಕಾರಣಕ್ಕೇನೆ ಆ ಸೈಕಲಾಜಿಕಲ್ ಅವೇರ್ನೆಸ್ ಏನಿದೆ, ಆ ಮಾನಸಿಕ ಸ್ತರದ ಪ್ರಜ್ಞಾಶಕ್ತಿ, ಅರಿವು ಎಲ್ಲ ಬೇರೆ ಬೇರೆ ಥರ ಇರುತ್ತೆ, ಭಿನ್ನ ಭಿನ್ನವಾಗಿರುತ್ತೆ. ಸೊ ಅಪ್ರೋಪ್ರಿಯೇಟ್ ಡೀಲಿಂಗ್ ಅಂದರೆ ಸೂಕ್ತವಾದ ವ್ಯವಹಾರ. ಒಂದು ಜೀವಿ ಇನ್ನೊಂದು ಜೀವಿಯ ಜೊತೆ ಸೂಕ್ತವಾದ ವ್ಯವಹಾರ ಮಾಡಬೇಕು ಅಲ್ವಾ. ಇನ್ನೊಬ್ಬರ ಜೊತೆ ಒಂದು ಡೀಲಿಂಗ್ ಮಾಡಬೇಕು ಅಂದರೆ, ಒಂದು ವ್ಯವಹಾರ ಮಾಡಬೇಕು, ಯಾವುದೇ ಮಾತುಕತೆ ಆಗಬೇಕು ಅಂದರೆ ಒಂದು ಸೂಕ್ತವಾಗಿರಬೇಕು. ಆ ಸೂಕ್ತವಾಗಿರೋದಕ್ಕೆ ಅದು ಹೇಗೆ ಸಾಧ್ಯ ಅಂದರೆ ಈ ವಿಷಯವನ್ನು ನಾನು ಅರ್ಥ ಮಾಡ್ಕೊಂಡಾಗ ಮಾತ್ರ. ಆವಾಗ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನಮಗೆ ಯಾವಾಗ ಬೇಜಾರು ಬರುತ್ತೆ ಅಥವಾ ಕೋಪ ಬರುತ್ತೆ ಅಂದರೆ ನಾನು ಹಿಂಗಿದ್ದೀನಿ ಆದರೆ ಅವ್ರು ಹಂಗೆ ಮಾಡಿದ್ರು. ಸಾಮಾನ್ಯವಾಗಿ ನಮ್ಮಲ್ಲಿ ಇರೋ ಭಾವನೆ ಅದು. ನಾನು ಇಷ್ಟೆಲ್ಲ ಮಾಡಿದೆ ಅವ್ರು ಹಿಂಗೆ ಮಾಡಿಬಿಟ್ರು ಅಂತ ನಮಗೆ ಏನು ಬೇಜಾರಾಗುತ್ತೆ. ಆವಾಗ ಬೇಜಾರು ಮಾಡ್ಕೊಳ್ಳೋಕ್ಕೆ ಇಲ್ಲಿ ಜಾಗವೇ ಇಲ್ಲ. ಸೊ ಇದು ಒಂದು ಅರ್ಥ ಆಗಿಬಿಟ್ರೆ ನಾವೆಲ್ಲರೂ ಒಂದೇ ಅಲ್ಲ, ನಮ್ಮ ಒಳಗಡೆ ಇರೋ ಜೀವಿಗಳು ಬೇರೆ ಬೇರೆ, ನಾವೆಲ್ಲ ಬೇರೆ ಬೇರೆ ಲೆವೆಲ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದಿದ್ದೀವಿ, ಬೇರೆ ಬೇರೆ ಲೆವೆಲ್ ಆಫ್ ನಾಲೆಜ್ ಇಟ್ಕೊಂಡು ಬಂದಿದ್ದೀವಿ. ಸೊ ಯಾರ ಲೆವೆಲ್ ಹೇಗಿರುತ್ತೋ ಅವ್ರು ಅದೇ ಲೆವೆಲಲ್ಲಿ ರಿಯಾಕ್ಟ್ ಮಾಡ್ತಾರೆ. ಸೊ LKG ಲೆವೆಲಲ್ಲಿರೋ LKG ಥರನೇ ರಿಯಾಕ್ಟ್ ಮಾಡ್ತಾರೆ, 10th ಸ್ಟ್ಯಾಂಡರ್ಡ್ ಇರೋರು 10th ಸ್ಟ್ಯಾಂಡರ್ಡ್ ಥರನೇ ರಿಯಾಕ್ಟ್ ಮಾಡ್ತಾರೆ, PhD ಲೆವೆಲ್ ಇರೋರು PhD ಥರ ರಿಯಾಕ್ಟ್ ಮಾಡ್ತಾರೆ, ಅದೇ ಥರ. ಸೊ ಅವರ ಮೆಚ್ಯೂರಿಟಿ, ಲೆವೆಲ್ ಆಫ್ ಮೆಚ್ಯೂರಿಟಿ, ಅವೇರ್ನೆಸ್ ಅದೆಲ್ಲ ಇಲ್ಲಿ ಗೊತ್ತಾಗುತ್ತೆ. ಸೊ ಬ್ರಹ್ಮಾಂಡದಲ್ಲಿ ಎಲ್ಲ ತರಹದ ಜೀವಿಗಳು ಇಲ್ಲಿರೋದು ಕಾರಣಕ್ಕೆ ನಮ್ಮಲ್ಲಿ ಏನು ಬಿಹೇವಿಯರ್ ಅಥವಾ ಸ್ವಭಾವ, ನಡವಳಿಕೆ ಅದೆಲ್ಲ ಏನಿದೆ, ನಡೆ ನುಡಿ ಅಂತ ಏನು ಹೇಳ್ತೀವಿ, ಅದೆಲ್ಲ ಭಿನ್ನ ಭಿನ್ನವಾಗಿರುತ್ತೆ. ಸೊ ಈ ಥರ ಗೊತ್ತಾದಾಗ ನಮ್ಮಲ್ಲಿ ಬೇರೆ ಬೇರೆ ಲೆವೆಲ್ಸ್ ಆಫ್ ಪವರ್, ಶಕ್ತಿ ಇದೆ, ಆಂತರಿಕ ಶಕ್ತಿ ಬೇರೆ ಬೇರೆ ಥರ ಇದೆ, ನಮ್ಮ ಎವಲ್ಯೂಷನ್, ನಮ್ಮ ವಿಕಸನದ ಮಟ್ಟ ಬೇರೆ ಬೇರೆ ಥರ ಇದೆ, ನಮ್ಮ ಎಕ್ಸ್ಪೀರಿಯನ್ಸು, ನಮ್ಮ ನಾಲೆಜ್ ಎಲ್ಲನೂ ಬೇರೆ ಥರ ಇದೆ. ಸೊ ಹಾಗಿದ್ದಾಗ ನಾವು ಸರಿಯಾದ ರೀತಿಯಲ್ಲಿ ಬೀಯಿಂಗ್ ಟು ಬೀಯಿಂಗ್ ಇಂಟರಾಕ್ಷನ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ತುಂಬ ಸೂಕ್ತವಾಗಿ, ಸರಳವಾಗಿ, ಯಾವುದೇ ತರಹದ ಕಸಿಬಿಸಿ ಇರಲ್ಲ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡಬೇಕಾದ್ರೆ. ಸೊ ಅವ್ರು ಯಾಕೆ ಹಂಗೆ ಹೇಳಿದ್ರು, ಇವ್ರು ಯಾಕೆ ಹಿಂಗೆ ಹೇಳಿದ್ರು. ಸೊ ಇದೆಲ್ಲ ನಮ್ಮಲ್ಲಿ ಏನು ಸಾಮಾನ್ಯವಾಗಿ ಕಂಡು ಬರುತ್ತೆ ಸಮಾಜದಲ್ಲಿ, ಅಥವಾ ಒಂದು ಫ್ಯಾಮಿಲಿಯಲ್ಲೇನೆ ಎಷ್ಟೊಂದು ಭಿನ್ನಾಭಿಪ್ರಾಯ ಬರುತ್ತೆ. ಸೊ ಇದಕ್ಕೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ರಿಸಾಲ್ವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಯಾಕಂದರೆ ಈ ಲೋಕದಲ್ಲಿ ಹೆಚ್ಚಿನ ಸಮಸ್ಯೆಗೆ ಕಾರಣ ಇದೇನೆ. ಇದನ್ನು ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ ಎಲ್ಲರೂ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಸಮಾನರು, ಸೊ ನಾನು ಹಿಂಗಿದ್ದೀನಿ ಅಂದರೆ ಅವರು ಹಾಗೆ ಇರಬೇಕು ಅಂತ. ಆದರೆ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ಅರ್ಥ ಆಗ್ತಾ ಇರೋದೇ ಬೇರೆ. ಒಂದು LKG ಲೆವೆಲ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ ಅರ್ಥ ಆಗ್ತಾ ಇದೆ ಅವ್ರಿಗೆ. ಹಾಗಾಗಿ ಅವರು ಅದೇ ಲೆವೆಲಲ್ಲಿ ಅವ್ರು ರಿಯಾಕ್ಟ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವೆಲ್ಲರೂ ಸಮಾನರಲ್ಲ ಅಂದರೆ ಮತ್ತೆ ಸಮಾನತೆ ಏನಿದೆ, ನಮ್ಮೆಲ್ಲರಲ್ಲಿ ಸಮಾನತೆ ಏನು? ಹಾಗಾದರೆ ಏನು ಈಕ್ವಲ್ ಅಂದರೆ ಏನು ಅಂದರೆ ಇಷ್ಟೇ. ನಮ್ಮೆಲ್ಲರಿಗೂ ಒಂದು ದೇಹ ಅಂತ ಕೊಟ್ಟಿದ್ದಾರೆ. ಇದು ಒಂದು ಟೂಲು, ಒಂದು ಉಪಕರಣ. ಇದನ್ನ ಇಟ್ಕೊಂಡು ಒಂದು ಸಾಧಕವಾಗಿ ಇಟ್ಕೊಂಡು ನಮ್ಮ ಸಾಧನೆಯನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಅಂದರೆ ನಮ್ಮ ಫ್ರೀ ವಿಲ್ ಅದು ಕೂಡ ಕೊಟ್ಟಿದ್ದಾರೆ ಪರಮಾತ್ಮ. ನಿಮ್ಮ ಇಚ್ಛೆಯಂತೆ ನಿಮ್ಮ ಕರ್ಮವನ್ನು ಮಾಡಿ ಈ ದೇಹವನ್ನು ಬಳಸಿ ಅಂತ ಏನು ಕೊಟ್ಟಿದ್ದಾರೆ ಅದು ಮಾತ್ರ ಎಲ್ಲರಿಗೂ ಸಮಾನರಾಗಿ, ಸಮಾನತ ರೂಪದಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದು ಮಾತ್ರ ಸಮಾನವಾಗಿದೆ. ಅದು ಬಿಟ್ಟರೆ
ಬೇರೆ ಇನ್ನೇನು ಸಮಾನತೆ ಅಂತ ಇಲ್ಲಿ ಕಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಅವರು ಯಾವ ರೀತಿ, ನಾವೆಲ್ಲ ಜೀವಿಗಳು ಇಷ್ಟೊಂದು ಜನ ಇದ್ದೀವಿ, ನಾವೆಲ್ಲ ನಮ್ಮ ದೇಹವನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೋತಾ ಇದ್ದೀವಿ. ಕೆಲವರು ಸ್ಪೋರ್ಟ್ಸ್ಗೆ ಹೋಗಿ ಉಪಯೋಗಿಸ್ಕೋತಾರೆ, ಕೆಲವರು ಆಧ್ಯಾತ್ಮಕ್ಕೆ ಹೋಗಿ ಅವರ ದೇಹವನ್ನು ಬಳಸ್ಕೋತಾರೆ, ಕೆಲವರು ಇನ್ಯಾವುದೋ ರೀತಿಯಲ್ಲಿ ಬಳಸ್ಕೋತಾರೆ. ಸೊ ಹೀಗೆ ಯಾವ ರೀತಿಯಲ್ಲಿ ನಾವು ಬಳಸ್ಕೋತೀವಿ ಅನ್ನೋದು ಕೂಡ ನಮ್ಮ ಲೆವೆಲ್ ಆಫ್ ಅವೇರ್ನೆಸ್, ಎವಲ್ಯೂಷನ್ ಹೇಗಿದೆಯೋ ಅದರಂತೆಯೇ ನಾವು ಅದನ್ನ ಬಳಸ್ಕೋತೀವಿ. ಆದರೆ ಎಲ್ಲ ಕರ್ಮಗಳು, ಈ ದೇಹದಿಂದ ಮಾಡೋ ಎಲ್ಲ ಕರ್ಮಗಳಿಗೆ ಕಾನ್ಸಿಕ್ವೆನ್ಸಸ್ ಅಥವಾ ಪರಿಣಾಮ ಬರುತ್ತೆ. ಆ ಪರಿಣಾಮಕ್ಕೆ ನಾನು ಮಾಡೋ ಕರ್ಮನೇ ಕಾರಣ. ಸೊ ಈ ಅರಿವು ಕೂಡ ಇರಬೇಕು. ನಮಗೆ ಆ್ಯಕ್ಷನ್ ಮಾಡೋದಕ್ಕೆ ಫ್ರೀ ಚಾಯ್ಸ್ ಇದೆ, ಯಾವ ಆ್ಯಕ್ಷನ್ ಬೇಕಾದರೂ ಮಾಡ್ಬೋದು. ಆದರೆ ಆ ಪರಿಣಾಮ ಏನು ಬರುತ್ತೆ ಅದು ಹೀಗೆ ಬರಬೇಕು ಅಂತ ನಮಗೆ ಹೇಳೋದಕ್ಕೆ ಅಧಿಕಾರ ಇಲ್ಲ. ಸೊ ನಾವೆಲ್ಲರೂ ಒಂದು ಸೇಮ್, ನಾವೆಲ್ಲರೂ ಒಂದು ಹ್ಯೂಮನ್ ಬೀಯಿಂಗ್ ಅಂತ ಏನು ಅಂದ್ಕೊಂಡಿದ್ದೀವಿ ಅದು ಸತ್ಯ ಅಲ್ಲ. ಸೊ ವೇದಿಕಲ್ಲಿ ಇದಕ್ಕೆ ಬೇರೆ ಬೇರೆ ತರಹದ ಜೀವಿಗಳಿಗೆ ಬೇರೆ ಬೇರೆ ತರಹ ಟೈಟಲ್ಸ್ ಕೊಟ್ಟಿದ್ದಾರೆ. ಆಗಲೇ ಹೇಳ್ದಂಗೆ ದೇವತೆಗಳು, ಗಂಧರ್ವರು, ಕಿನ್ನರು, ಯಕ್ಷರು, ಅಪ್ಸರೆಯರು, ನಾಗಗಳು, ರಾಕ್ಷಸರು, ಅಸುರರು, ಆ ಥರ ಬೇರೆ ಬೇರೆ ತರಹದ ಜೀವಿಗಳಿಗೆ ಬೇರೆ ಬೇರೆ ತರಹದ ಹೆಸರು ಕೊಟ್ಟಿದ್ದಾರೆ. ಆದರೆ ನಾವೆಲ್ಲರೂ ಏನು ನೋಡ್ತಾ ಇದ್ದೀವಿ ಅಂದರೆ ಬರೀ ಮಾನವ ದೇಹ ನೋಡ್ತಾ ಇದ್ದೀವಿ, ಆದರೆ ಒಳಗಡೆ ಇರೋ ಜೀವವನ್ನು ನಾವು ನೋಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ. ಸೊ ಇದನ್ನ ನಾವು ಮಾಡದೇ ಇದ್ರೆ ಒಂದು ದೊಡ್ಡ ಭ್ರಮೆಯಲ್ಲಿರ್ತೀವಿ. ಸೊ ಆ ಭ್ರಮೆಯಲ್ಲಿ ಬಿದ್ದೇನೆ ನಾವು ಈ ಲೋಕದಲ್ಲಿ ಈ ಜಗಳಗಳು ಅಥವಾ ಏನು ಮನಸ್ತಾಪ ಬರೋದು ಅದೆಲ್ಲ ಆಗೋದಕ್ಕೆ ಕಾರಣ ಏನು ಅಂದರೆ ಈ ವಿಷಯವನ್ನ ತಿಳಿದೇ ಇರೋದು. ಸೊ ಅದಲ್ಲದೆ ನಾವು ವ್ಯವಹಾರ, ಇನ್ನೊಂದು ಜೀವಿಯ ಜೊತೆ ವ್ಯವಹಾರ ಮಾಡೋದು ಹೇಗೆ ಅನ್ನೋದು ಕೂಡ ಇದರಿಂದನೇ ಗೊತ್ತಾಗತ್ತೆ. ನಾವು ಹೈಯರ್ ಬೀಯಿಂಗ್, ನಮಗಿಂತ ಉನ್ನತ ಜೀವಿಗಳ ಜೊತೆ ವ್ಯವಹಾರ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಗೌರವ ಇರಬೇಕು, ಒಂದು ವಿನಮ್ರತೆ ಇರಬೇಕು, ಒಂದು ಒಬೀಡಿಯನ್ಸ್ ಅಂದರೆ ಅವ್ರು ಹೇಳಿದ್ದನ್ನ ಮಾತನ್ನು ಪಾಲನೆ ಮಾಡಬೇಕು. ಸೊ ಆ ಬಿಹೇವಿಯರನ್ನು ನಾವು ಬೆಳೆಸ್ಕೋಬೇಕು. ನಮಗಿಂತ ಕೆಳಗಿನ ಜೀವಿಗಳು ಏನಿರ್ತಾರೆ ಅವ್ರ ಪ್ರತಿ ನಾವು ಒಂದು ಕೇರಿಂಗ್ ಲವ್ ಅಂದರೆ ಒಂದು ಕಾರುಣ್ಯದ ಭಾವನೆ ಇರಬೇಕು, ಒಂದು ಫರ್ಮ್ನೆಸ್ ಇರಬೇಕು, ಒಂದು ಗಟ್ಟಿತನ ಇರಬೇಕು, ಆದರೆ ಕಂಪ್ಯಾಷನ್ ಇರಬೇಕು, ಒಂದು ಕಾರುಣ್ಯ ಇರಬೇಕು. ನಮ್ಮ ಸೇಮ್ ಲೆವೆಲ್ ಮಟ್ಟದಲ್ಲಿ ಯಾರಿರ್ತಾರೆ ಅವ್ರ ಜೊತೆ ಒಂದು ಸ್ನೇಹವನ್ನು ಬೆಳೆಸಬೇಕು, ಫ್ರೆಂಡ್ಶಿಪ್, ಮಿತ್ರತೆಯನ್ನು ಮಾಡಬೇಕು. ಸೊ ಈ ಥರ ಬೇರೆ ಬೇರೆ ಜೀವಿಗಳ ಜೊತೆ ನಾನು ಹೇಗೆ ವ್ಯವಹಾರ ಮಾಡಬೇಕು ಅಂತ ಕಲ್ತ್ಕೊಂಡಾಗ ಆವಾಗ ಈ ಭೂಮಿಯಲ್ಲಿ ಯಾವುದೇ ತರಹದ ವೈಮನಸ್ಸಿಲ್ಲದೆ ಸರಾಗವಾಗಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಈ ಸಂಚಿಕೆಯಲ್ಲಿ ಯಾತಕ್ಕೆ ನಾವು ಇದನ್ನು ತಿಳ್ಕೊಳ್ಳೋದು ಮುಖ್ಯ ಅಂತ ಕಲ್ತ್ವಿ. ನಾವೆಲ್ಲರೂ ಮಾನವ ದೇಹವನ್ನು ತೊಟ್ಟಿದ್ರೂ ಸಹ ಒಳಗಡೆ ಇರೋ ಜೀವಿ ನಾವೆಲ್ಲ ಬೇರೆ ಬೇರೆ ಭಿನ್ನವಾದದವರು, ನಾವು ಯುನೀಕ್ ಇಂಡಿವಿಜುವಲ್ಸ್ ಅಂತ ನಾವು ಕಲ್ತ್ವಿ. ಇಂಡಿವಿಜುವಲ್ ಕೂಡ ನಾವು ಇಂಡಿವಿಜುವಲ್ ಇನ್ನೂ ಆಗಿಲ್ಲ, ನಮ್ಮ ಸಾಧನೆಯ ಮೂಲಕವೇ ನಾವು ಇಂಡಿವಿಜುವಲ್ ಕೂಡ ಆಗೋದಕ್ಕೆ ಸಾಧ್ಯ. ಈ ವಿಷಯವನ್ನು ತಿಳಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.